ಸೂರ್ಯದೇವ ಮುಳುಗುವ ಹೊತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಚಂದ್ರದೇವ ಬರುತ್ತಾನೆ. ಅವನು ಬರುವುದರೊಳಗೆ ರಾಜಕುಮಾರನ ಗುರುತು ನನಗೆ ಗೊತ್ತಾಗುತ್ತದೆ. ಅದಾದ ನಂತರ ಗಂಧರ್ವ ಲೋಕಕ್ಕೆ ತೆರಳುವುದೊಂದೇ ಬಾಕಿ. ಆ ಮಹಾಬಲೇಶ್ವರನೇ ನಿನ್ಗೆ ಆಶೀರ್ವಾದ ಮಾಡಿ ಕಳ್ಸಿದಾನೆ. ಇಲ್ಲ ಅಂದಿದ್ರೆ ಇಂಥ ದೊಡ್ಡ ಪವಾಡ ನಡೆಯಕ್ಕೆ ಸಾಧ್ಯನೇ ಇರ್ಲಿಲ್ಲ. ಇದು ಮನುಷ್ಯರ ಕೈಯಿಂದ ಆಗೋ ಕೆಲಸ ಅಲ್ಲ ತಾಯಿ. ಅವನು ದೈವಾಂಶ ಸಂಭೂತನಾಗಿರ್ಬೇಕು. ಸೂರ್ಯದೇವ, ನನಗೆ ಶಕ್ತಿ ಕೊಡು. ರಾಜಕುಮಾರನಿರುವ ದಾರಿಯನ್ನು ನನಗೆ ತೋರಿಸು. ಪ್ರದ್ಯುಮ್ನ, ಪ್ರದ್ಯುಮ್ನ, ಪ್ರದ್ಯುಮ್ನ. ಪ್ರದ್ಯುಮ್ನ, ಪ್ರದ್ಯುಮ್ನ, ಮಾತಾಡ್ಸು. ಯಾಕೋ ಅವಾಗ್ಲೇನ್ ಕರೀತಾ ಇದ್ದೀನಿ. ಪ್ರದ್ಯುಮ್ನ, 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 ನಿಮ್ಮ ಅಮ್ಮನ್ ಮಾತಾಡ್ಸು. ದಮ್ಮಯ್ಯ, ಪ್ರದ್ಯುಮ್ನ, ಪ್ರದ್ಯುಮ್ನ. ಏನಾಗುತ್ತಿದೆ? ನನ್ನ ಮಂತ್ರಶಕ್ತಿ ಏಕೆ ಕಡಿಮೆ ಆಗುತ್ತಿದೆ? ಸೂರ್ಯದೇವ ತೋರಿಸಿದ ದಾರಿ ಏಕೆ ಮಾಯವಾಗುತ್ತಿದೆ? ಅಮ್ಮ, 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 ಎದ್ದೇಳಮ್ಮ, ಅಮ್ಮ, ಎದ್ದೇಳಮ್ಮ, ಅಮ್ಮ, ಕಂಟಿಗೆ ಅಮ್ಮ, ಅಮ್ಮ, ಇಲ್ಲಿ ನೋಡಮ್ಮ, ಅಮ್ಮ, 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 ಮಾತಾಡಮ್ಮ ಏನಾದ್ರು, ಅಮ್ಮ, ಅಮ್ಮ, ಏನಾದ್ರು ಮಾತಾಡಮ್ಮ. ಅಯ್ಯೋ ಸೂರ್ಯದೇವ, ಇದೆಂತಹ ಪರೀಕ್ಷೆ!
ರಾಜಕುಮಾರ ಹತ್ತಿರದಲ್ಲೇ ಇದ್ದಾನೆ. ನನ್ನ ಮಂತ್ರಶಕ್ತಿ ಕೆಲಸ ಮಾಡುತ್ತಿಲ್ಲ. ಏನು ಮಾಡಲಿ? ಏನಾಗುತ್ತಿದೆ? ನನ್ನ ಶಕ್ತಿಗಳು ಪುನಃ ಹೊರಟು ಹೋಯಿತೆ. ಏನಾಗುತ್ತಿದೆ ಎಂದೇ ಅರ್ಥವಾಗುತ್ತಿಲ್ಲವಲ್ಲ. ಅವಧೂತರ ಬಳಿ ಎಲ್ಲವನ್ನೂ ಕೇಳಿಕೊಳ್ಳಬೇಕಾಗಿತ್ತು. ನನ್ನ ಶಕ್ತಿ ಏಕೆ ಮತ್ತೆ ಕ್ಷೀಣಿಸುತ್ತಿದೆ? ಇದಕ್ಕೆ ಕಾರಣವೇನು? ಅಥವಾ ಇದು ಧನಂಜಯನ ಕೈವಾಡವೇ? ಇಲ್ಲ, ಉಳಿದ ಗಂಧರ್ವರ ಮಾಯಾಶಕ್ತಿಯನ್ನು ಧನಂಜಯ ಬದಲಾಯಿಸಲಾರ. ಆದರೆ ಅದು ಗಂಧರ್ವ ಲೋಕದಲ್ಲಿ. ಭೂಲೋಕಕ್ಕೆ ಬಂದಾಗ ಪರಿಸ್ಥಿತಿ ಬೇರೆಯಾದರೆ ಅಯ್ಯೋ, ಪಿತಾಶ್ರೀಯವರೊಡನೆ ಮಾತನಾಡಲು ಕೂಡ ಸಾಧ್ಯವಿಲ್ಲ. ಏನು ಮಾಡಲಿ? ಆಪದ್ ಬಾಂಧವ, ಆಪದ್ ಬಾಂಧವ, ಏನಾಯ್ತು? ಗೊತ್ತಿಲ್ಲ ಅಮೃಪಲ್ಲಿ, ಇದ್ದಕ್ಕಿದ್ದಾಗೆ ಅಮ್ಮ ಬಿದ್ಬಿಟ್ರು. ಅಮ್ಮ ಎದ್ದೇಳಮ್ಮ. ಅಕ್ಕ ಅಕ್ಕಂಗೆ ಗೊತ್ತಿಲ್ಲ ಚಿಕ್ಕಮ್ಮ, ಕಾಲ್ ಮಾಡಿ ಡಾಕ್ಟರ್ನ ಮನೆಗೆ ಬರಕ್ ಹೇಳಿ. ಅಮ್ಮ, ಆಂಬುಲೆನ್ಸ್ ಬರಕ್ ಹೇಳ? ಬೇಡ ಚಿಕ್ಕಮ್ಮ, ಲೇಟ್ ಆಗೋಗುತ್ತೆ. ಕಾರಲ್ಲಿ ಹೋಗೋಣ. ಡಾಕ್ಟರ್ನ ಮನೆಗೆ ಬರಕ್ ಹೇಳಿ. ಅಮ್ಮ ಎಲೆ ಹರಿದಿದೆ. ನನ್ನ ಮಂತ್ರಶಕ್ತಿ ಕಳೆದುಕೊಂಡಿದ್ದೇನೆ. ರಾಜಕುಮಾರ ಕೈ ಅಳತೆ ದೂರದಲ್ಲಿದ್ದರೂ ನೋಡೋ ಅದೃಷ್ಟ ನನಗಿಲ್ಲ. ಏನಿದರ ಅರ್ಥ? ಏನು ಮಾಡಲಿ ನಾನು? ಅಣ್ಣ, ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ ಶ್ರೀ. ನಾನು ಆಫೀಸಿಗೆ ಬರೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೇ ತಾನೆ, ಯಾವತ್ ಪತ್ಯ ಹೇಳು. ಇಲ್ಲ ಒಂದ್ ಕೆಲಸ ಮಾಡು, ನಾಳೆ ನನ್ ಜೊತೆನೆ ಬಾ. ಆ ಕಡೆಯಿಂದ ಯಾರು ಡ್ರಾಪ್ ಮಾಡಿಸ್ತೀನಿ. ಹೇಗಿದ್ರು ನೀನು ಆಫೀಸು ಶೋರೂಮ್ ಎಲ್ಲ ನೋಡಿ ತುಂಬಾ ದಿನ ಆಗಿದೆಯಲ್ಲ, ನೋಡಿದ್ಯಂತೆ. ಹಾಗಲ್ಲ ಅಣ್ಣ, ನಾನು ಹೇಳಿದ್ದು ವಾಪಸ್ ಕೆಲ್ಸಕ್ಕೆ ಬರ್ಬೇಕು ಅಂತ. ನಿನಗೆ ಗೊತ್ತು ನನಗೆ ಕೆಲ್ಸದಲ್ಲಿ ಎಷ್ಟು ಆಸಕ್ತಿ ಅಂತ. ಬೆಂಗಳೂರಲ್ಲೂ ಅರ್ಧಕ್ಕರ್ಧ ಶೋರೂಮು ನಾನಿದ್ದಾಗಲೇ ಶುರುವಾಗಿತ್ತು. ಆಸಕ್ತಿ ಅಷ್ಟೇ ಅಲ್ಲ ಐಶ್ವರಿ, ಬುದ್ಧಿನಲ್ಲೂ ಅಷ್ಟೇ. ನನ್ನ ಬುದ್ಧಿ ಇಂದ್ರನ್ ಬುದ್ಧಿ ಒಟ್ಟಿಗೆ ಸೇರಿಸಿದ್ರು ನಿನ್ನ ಬುದ್ಧಿಗೆ ಸಮ ಆಗ್ತಿರ್ಲಿಲ್ಲ. ಆದ್ರೆ ಏನ್ ಮಾಡ್ತೀಯ, ಮಾಯಿಗಿದ್ ಯಾವತ್ತೂ ಕಾಣಿಸ್ಲೇ ಇಲ್ಲ. ಯಾಕೆ ಅಂದ್ರೆ ಮಾಯಿ ದಡ್ಡಿ ಅಲ್ಲ, ಎಲೆ ತುಂಬಾ ಮುಷ್ಟಾನ್ನ ಭೋಜನ. ಆದ್ರೆ ಅದರಲ್ಲಿ ಹುಳ. ನಿನಗೆ ಅನ್ನ ಕಾಣಿಸುತ್ತೆ, ನನಗೆ ಹುಳ ಕಾಣಿಸುತ್ತೆ. ಅಷ್ಟೇ ವ್ಯತ್ಯಾಸ. ನೀನು ಮತ್ತೆ ಕೆಲ್ಸಕ್ಕೆ ಬರೋ ಮಾತೇ ಇಲ್ಲ ಐಶ್ವರಿ. ನಿನ್ನಿಂದ ಮನೆ ನೆಮ್ಮದಿ ಹಾಳಾಗಿರೋದೇ ಸಾಕು, ನಿನ್ ಕೆಲ್ಸನೂ ಹಾಳಾಗೋದ್ ಬೇಕಾಗಿಲ್ಲ. ಸುಳ್ಳು ನೆಪ ಹೇಳಿ ಮನೆ ಸೇರ್ಕೊಂಡಿದ್ಯಾ. ಆದ್ರೆ ಒಂದು ವಿಷಯ ನೆನಪಲ್ಲಿಟ್ಕೋ,
ಮತ್ತೆ ಅರಸು ವಜ್ರದ ಸಾಮ್ರಾಜ್ಯಕ್ಕೆ ನೀನ್ ಕಾಲಿಡೋದಕ್ಕಾಗೋದಿಲ್ಲ. ಗೊತ್ತಿದ್ದು ಯಾರಾದ್ರೂ ದವಸ ಧಾನ್ಯ ಇರೋ ಜಾಗಕ್ಕೆ ಇಲಿನ ಬಿಟ್ಕೊಳ್ತಾರ? ಮಾಯಿ, ದೊಡ್ಡಮ್ಮ ದೇವಸ್ಥಾನದಲ್ಲಿ ತಲೆ ಸುತ್ತ ಬಿದ್ಬಿಟ್ರು. ನಾವ್ ಅವ್ರನ್ನ ಕರ್ಕೊಬಂದ್ ರೂಮಲ್ಲಿ ಮಲಗಿಸಿದೀವಿ. ಆಮ್ರಪಾಲಿ, ಆ ಪಾಟನ್ನ ಮೂವ್ ಮಾಡಕ್ ಟ್ರೈ ಮಾಡು. ಆಗ್ತಾ ಇಲ್ಲ ಪುಟಾಣಿ. ಮತ್ತೊಂದ್ಸಲ ಟ್ರೈ ಮಾಡು, ಆಗತ್ತೆ. ಆಗ್ತಾ ಇಲ್ಲ ಪುಟಾಣಿ. ಹೋಗ್ಲಿ ಬಿಡು, ಆ ಪಾಟ್ ದೊಡ್ಡದಿದೆಯಲ್ವಾ, ಸ್ವಲ್ಪ ಜಾಸ್ತಿ ಭಾರ ಇರುತ್ತೆ. ಅಲ್ಲಿ ಚಿಕ್ಕ ಪಾಟ್ ಇದೆಯಲ್ಲ, ಅದ್ರಿಂದ ಶುರು ಮಾಡೋಣ. ಆಮ್ರಪಾಲಿ, ಬೇರೆನಾದ್ರೂ ಟ್ರೈ ಮಾಡೋಣ? ಬೇಡ ಪುಟಾಣಿ. ಅಲ್ಲ ಆಮ್ರಪಾಲಿ, ನನ್ನ ಹತ್ರ ಯಾವ ಶಕ್ತಿನೂ ಇಲ್ಲ. ನನ್ನೆಲ್ಲ ಶಕ್ತಿನೂ ಹೊರಟೋಗಿದೆ. ನಿನ್ನೆನೂ ಹಾಗೆ ಅನ್ಕೊಂಡೆ, ಆದ್ರೆ ಮತ್ತೆ ಬಂತಲ್ವಾ? ಮತ್ತೆ ಬರುತ್ತೆ ಅಂತ ಹೇಗೆ ಹೇಳ್ತೀಯ ಪುಟಾಣಿ? ಯೋಚನೆ ಮಾಡ್ಬೇಡ ಆಮ್ರಪಾಲಿ, ಏನಾಗಿದೆ ಅಂತ ಇವತ್ತಲ್ಲ ನಾಳೆ ಗೊತ್ತಾಗತ್ತೆ. ನನಗೂ ನನ್ನ ಮೇಲೆ ನಂಬಿಕೆ ಹೋಗ್ತಾ ಇದೆ ಪುಟಾಣಿ. ನಿನಗ್ ಮಾತ್ರ ನನ್ನ ಮೇಲೆ ನಂಬಿಕೆ. ಯಾಕಂದ್ರೆ ನಿನ್ ಕೈಲಿ ಆಗದೆ ಇರೋಂಥ ವಿಷಯ ಇಲ್ವೇ ಇಲ್ಲ ಅಂತ ನಂಗೆ ಗೊತ್ತು ಆಮ್ರಪಾಲಿ. ನಿನ್ ಕೈಲೇ ಮಾಡಕ್ಕಾಗಿಲ್ಲ ಅಂದ್ರೆ ಇನ್ಯಾರ ಕೈಲೂ ಮಾಡಕ್ಕಾಗಲ್ಲ ಅಂತ ಅರ್ಥ.